Hello guys, welcome to my channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ವ್ಲಾಗ್ನ ಇವಾಗ 9 o'clock ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಫೀಸಿಂದ ಬರೋದೇ ತುಂಬ ಅಂದರೆ ತುಂಬ ಲೇಟ್ ಆಗೋಯ್ತು. ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಜಿಮ್ಗೆ ಹೋಗೋಣ ಅಂತ ರೆಡಿ ಆದೆ. ಅಷ್ಟರಲ್ಲೇ ಎಷ್ಟೊಂದು ಮಳೆ ಬರ್ತಾ ಇತ್ತು ಅಂದರೆ ಹೇಳೋಕ್ಕೆ ಆಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಹೊತ್ತಾಯಿತು, ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7:30 ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆ ನಿಲ್ತಾನೆ ಇಲ್ಲ. ಹೇಗೂ ಇನ್ನೂ ಟೈಮ್ ಇದೆ ಮಳೆ ನಿಲ್ಲಕ್ಕೆ ಅಂತ ಹೇಳ್ಬಿಟ್ಟು ನಾನು ನನ್ನೊಂದು ಡಿನ್ನರ್ ಕೂಡ ಪ್ರಿಪೇರ್ ಮಾಡೋದನ್ನು ಮುಗಿಸ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋದೊಂದು ಪ್ಲಾನೇ ಇರಲಿಲ್ಲ. ಸೊ ಇಲ್ಲಾಂದರೆ ನಾನು ಅಟ್ಲೀಸ್ಟ್ ತೋರಿಸ್ತಾ ಇದ್ದೆ, ಏನು ಮಾಡಿದ್ದೀನಿ ಅಂತನಾದರೂ ತೋರಿಸ್ತಾ ಇದ್ದೆ, ಹೇಗೆ ಮಾಡಿದೆ ಅಂತನಾದರೂ ತೋರಿಸ್ತಾ ಇದ್ದೆ. ಎನಿವೇಸ್ ನಾನು ಇವಾಗ ತೋರಿಸ್ತೀನಿ ನಾನು ಏನು ಡಿನ್ನರ್ಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಆಫೀಸಿಂದ ಬಂದ ತಕ್ಷಣ ತುಂಬ ಅಂದರೆ ತುಂಬ ಟಯರ್ಡ್ ಅನ್ನಿಸ್ತಾ ಇರುತ್ತೆ, ಏನು ಮಾಡೋಕ್ಕೂ ಮನಸ್ಸಾಗಲ್ಲ. ಬಟ್ ಆದ್ರೂ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟೆ. ಏನು ಅಂದರೆ ಏನೋ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ, ಹಾಗೂ ಲಂಚ್ ಕೂಡ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ನಮ್ಮ ತಮ್ಮ ಬೇರೆ ಅವ್ನಿಗೆ ಹೇಳಿ ಹೋಗಿದ್ದೆ ನಾನು ಏನಾದರೂ ಮಾಡ್ಕೊಂಡು ತಿನ್ನೋ ಅಂತ. ಬಟ್ ಅವನು ಏನು ಅಂದರೆ ಏನೂ ಮಾಡ್ಕೊಂಡಿಲ್ಲ. ಸೊ ಅವನು ಹೊರಗಡೆ ತಿಂದಿದ್ದಾನೆ ಆಫ್ಟರ್ನೂನ್ ಅಂತ ಹೇಳ್ಬಿಟ್ಟು. ಇವಾಗಲೂ ಹೊರಗಡೆ ತಿನ್ನೋ ಸರಿಯಲ್ಲ ಅಂತ ನಾನೇ ಒಂದು ಸ್ವಲ್ಪ ಲೈಟಾಗಿ ಡಿನ್ನರ್ ಪ್ರಿಪೇರ್ ಮಾಡಿದ್ದೀನಿ. ಚಪಾತಿ ಮಾಡಿದ್ದೀನಿ. ಸೊ ನಮ್ಮ ತಮ್ಮಂಗೆ ಏನೆಲ್ಲ ಅಂದರೂ ಒಂದು 3-4 ಬೇಕು ಗೈಸ್. ಸೊ ಹಾಗಾಗಿ ನನಗೆ ಅವನಿಗೆ ಸರಿ ಹೋಗೋಷ್ಟು ಚಪಾತಿ ಮಾಡಿದ್ದೀನಿ. ಆದಷ್ಟು ಈಸಿಯಾಗಿ ಆಗೋವಂಥ ಒಂದು ಕರಿ ಇದು. ನಮ್ಮ ಕಡೆ ಎಲ್ಲ ಹಿಟ್ಟಿನ ಪಲ್ಯ ಅಂತ ಹೇಳ್ತಾರೆ. ಜಸ್ಟ್ ಏನೂ ಇಲ್ಲ ಗೈಸ್, ಈರುಳ್ಳಿನ ಸ್ವಲ್ಪ ತಡಿಸ್ಕೊಂಡ್ಬಿಟ್ಟು ಅದರೊಳಗಡೆ ಕಡಲೆಬೇಳೆ ಹಿಟ್ಟಿರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಬಿಡೋದು. ಒಂದಿನ ನಾನು ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ. ನೋಡಿ ಗೈಸ್, ನನ್ನ ತಮ್ಮಂಗೆ ವಿಡಿಯೋಲಿ ಬಾ ಅಂತ ಹೇಳಿದ್ರೆ ಮುಖ ಮುಚ್ಕೊತಾ ಇದ್ದಾನೆ, ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. No! God, please, no! 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 ಸೊ ಮಳೆ ನಿಲ್ತಾನೆ ಇಲ್ಲ ಗೈಸ್, ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ 1 ವಾರದಿಂದ ನಾನು ಜಿಮ್ಗೆ ಹೋಗಿರಲಿಲ್ಲ. ಆಲ್ಮೋಸ್ಟ್ ಫೀವರ್ ಮತ್ತು ಹುಷಾರಿಲ್ಲದೆ ಕಾರಣಕ್ಕೆ ಜಿಮ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದರೂ ಹೋಗೋಣ ಅಂತ ಅಂದ್ಕೊಂಡೆ. ಈ ಥರ ಆಗ್ತಾಯಿದೆ. ಅಷ್ಟರಲ್ಲೇ ನಿಮ್ಗೊಂದು ತೋರಿಸ್ತೀನಿ. ನಾನು ಫೇವ್ರೆಟ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಟೆಂಟಡಾ, ಇದು ನನ್ನ ಫ್ರೆಂಡ್ ಒಬ್ಬನು ಹರ್ಷ ಅಂತ ಇದ್ದ, ಅವ್ನು ನನಗೆ ಗಿಫ್ಟ್ ಮಾಡಿದ್ದ. ಆವತ್ತಿಂದ ಇಟ್ಸ್ ಬಿಕಮ್ ಲೈಕ್ ಮೈ ಬೆಸ್ಟ್ ಪಾರ್ಟ್ನರ್ ಅಂತ ಹೇಳ್ಬೋದು. ಚೀಕು ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ. ಸ್ವಲ್ಪ ತುಂಬ ಖುಷಿ ಆಗುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಹೆಂಗೆ ಮುಚ್ಚಿಬಿಡೋದು ಅಂದರೆ, ಏನಪ್ಪ ಇದು ಟೆಡಿಬೇರ್ ಜೊತೆಗೆಲ್ಲ ಹುಡುಗಿರಿಗೆ ಏನಾದರೂ ಹುಚ್ಚ ಅಂತ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ಹುಡುಗಿರಿಗೆ ಏನೋ ಒಂಥರ ಸೆಂಟಿಮೆಂಟ್ ಇರುತ್ತಲ್ವಾ. ಸೊ ಹಾಗೆ ನನಗೂ ಒಂಥರ ಸೆಂಟಿಮೆಂಟ್ ಇವನ ಜೊತೆಗೆ. ಇನ್ನೂ ಸೆಂಟಿಮೆಂಟ್ ವಿಷಯ ಅಂದರೆ ಕಾಮಿಡಿ ಏನು ಅಂತಂದರೆ, ಯಾವಾಗಾದರೂ ನಾನು ಊರಿಗೆ ಹೋಗ್ತಾ ಇರ್ತೀನಲ್ವ, ನಮ್ಮೂರು ರಾಯಚೂರು ಅಂತ ಹೇಳಿದೆ ಅಲ್ವಾ. ಸೊ ಯಾವಾಗಾದರೂ ಊರಿಗೆ ಹೋಗ್ತಾ ಇರಬೇಕಾದ್ರೆ ಇವನನ್ನು ಬಿಟ್ಟು ಹೋಗಬೇಕು ಅಂದರೆ ನನಗೆ ಯಾರೋ ಮನೇಲಿ ಒಂದು ಪಾಪುನೋ ಅಥವಾ ಒಂದು ಟಾಯ್ ಅಂತ ಹೇಳ್ತಾರಲ್ಲ, ಸಾರಿ ಟಾಯ್ ಅಂತ ಅಲ್ಲ, ಯಾರನ್ನಾದ್ರೂ ಒಬ್ಬರನ್ನ ಮನುಷ್ಯರನ್ನ ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ ನನಗೆ. ಅಷ್ಟೊಂದು ಒಂಥರ ಅಟ್ಯಾಚ್ಮೆಂಟ್ ಇದು. ಏನೋ ಒಂಥರ ಫನ್ನಿನೇ, ಬಟ್ ಅದು ಹಾಗೆ ಫ್ಯಾಮ್ಲಿಯಿಂದ ದೂರ ಇರೋರಿಗೆ ಅದೊಂಥರ ಹಾಗೆ ಇರುತ್ತೆ. ಚೆನ್ನಾಗಿದೆ ನೋಡಿ ಗೈಸ್, ಚೆನ್ನಾಗಿದೆಲ್ಲ. ಅವನಿಗೆ ಕ್ಯಾಬ್ ಬೇರೆ ಇದೆ. ತುಂಬ ಅಂದರೆ ತುಂಬ ಕ್ಯೂಟ್ ಇದ್ದಾನೆ ಇವನು. ಸೊ ನನ್ನ ಬೆಡ್ ಮೇಲೆ ಆಲ್ಮೋಸ್ಟ್ ಅದೇ ಇರುತ್ತೆ ಗೈಸ್. ಅದು ಇವನು ಪಿಕಾಚು ಅಂತ. ಸೊ ತುಂಬ ದಿನ ಆಯಿತು ತೊಗೊಂಡು, ಬಟ್ ಆಲ್ಮೋಸ್ಟ್ ಹಾಳಾಗಿಬಿಟ್ಟಿದ್ದಾನೆ ಇವನು. ಹೇಳಿದ್ನಲ್ಲ ನನಗೆ ಸ್ವಲ್ಪ ಟಾಯ್ಸ್ ಅಂದರೆ ತುಂಬ ಇಷ್ಟ ಅಂತ. ಈ ಥರ ಎಲ್ಲ ನಾನು ನಮ್ಮೂರಲ್ಲೆಲ್ಲ ಜಾತ್ರೆ ಜಾಸ್ತಿ, ಜಾತ್ರೆಗೆ ಹೋದಾಗೆಲ್ಲ ಈ ಥರ ಟಾಯ್ಸ್ ಎಲ್ಲ ತೊಗೊಳ್ತಾ ಇರ್ತೇನೆ. ಇದನ್ನು ಕೂಡ ನನಗೆ ನನ್ನ ಒಬ್ಬರು ಫ್ರೆಂಡ್ ಗಿಫ್ಟ್ ಮಾಡಿದ್ದು, ಬಿಕಾಸ್ ನನಗೆ ಟಾಯ್ಸ್ ಅಂದರೆ ಭಾಳ ಇಷ್ಟ ಅಂತ ಗೊತ್ತಾಗ್ತದೆ. ಸೊ ಹಾಗಾಗಿ ಅವರು ಗಿಫ್ಟ್ ಮಾಡಿದ್ದು. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಒಂದು ಕಂಪ್ನಿ, ನಾನು ಇವಾಗಿರೋ ಕಂಪ್ನಿಗೆ ಜಾಯಿನ್ ಆದಾಗ ಅಲ್ಲಿ ಒಬ್ಬರು ಡೆಸ್ಕಲ್ಲಿ ಇತ್ತು ಇದು. ಸೊ ಅವ್ರಿಗೆ ನಂಗೆ ತುಂಬ ಇಷ್ಟ ಆಗ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ತೊಗೊಂಡಿದ್ದು. ಎಷ್ಟು ಕ್ಯೂಟ್ ಇದೆ ಅಲ್ವಾ, ನಂಗೆ ತುಂಬ ಇಷ್ಟ ಆಯಿತು ಇದು. ಆಮೇಲೆ ಇದು ನನ್ನ ತಂಗಿ, ಆ್ಯಂಡ್ ಇದು ಅಫ್ಕೋರ್ಸ್ ನಾನೇ ಗೈಸ್. ಅಫ್ಕೋರ್ಸ್ ಇಲ್ಲಿ ಸ್ವಲ್ಪ ದೇವ್ರನ್ನ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೋಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ದೇವರಿಲ್ಲ ಅಂದರೆ ಅದೇ ಥರಲ್ಲ. ನನಗೆ ಮೂಢನಂಬಿಕೆ ಇಲ್ಲ, ಬಟ್ ಒಂದೊಂಥರ ಏನೋ ಭಯ ಇದೆ.
ಅಫ್ಕೋರ್ಸ್ ಯಾರೋ ಒಬ್ರು ಇದ್ದಾರೆ ನಮ್ಮನ್ನ ಕರೆಕ್ಟ್ ಮಾಡೋಕ್ಕೆ ತಿದ್ದಕ್ಕೆ ಅನ್ನೋದೊಂದಕ್ಕೋಸ್ಕರ ನನಗೆ ಕಾರ್ಡ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಅಗೇನ್ ಮತ್ತೆ ಒಂದು ಟಾಯ್ ಇದು ಕೂಡ ಆ್ಯಕ್ಚುಲಿ ಇದೇನಾಗಿತ್ತು ಅಂದರೆ ನಮ್ಮ ಬಾಸ್ ಅವ್ರ ಪಾಪಗೋಸ್ಕರ ಅಂತ ತೊಗೊಂಡಿದ್ರು. ನಾವೊಂದು ಆಫೀಸ್ ಟ್ರಿಪ್ ಹೋದಾಗ ಪಾಪಗೋಸ್ಕರ ಅಂತ ತೊಗೊಂಡಿದ್ರು. ಆಮೇಲೆ ನಾನು ಇಲ್ಲ ನನಗೆ ಬೇಕು, ಇದು ನನಗೆ ಇಷ್ಟ ಆಯಿತು ಅಂತ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ಒಂಥರ ಯೂನಿಕ್ ಆಗಿದೆ ಗೈಸ್. ಎಲ್ಲಿ ತೊಗೊಂಡಿದ್ದು ನಾನು? ಪಾಂಡಿಚೇರಿಯಲ್ಲಿ ತೊಗೊಂಡಿದ್ದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ನನ್ನ ಬರ್ಡೇಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು. ಆಮೇಲೆ ಇದು ಒಂಥರ ನನಗೆ ಒಂದು ಸ್ಪೆಷಲ್ ಆಗಿರೋ ಒಂದು ಗಿಫ್ಟು, ನಂಗೆ ತುಂಬ ಬೇಕಾಗಿರೋರೊಬ್ಬರು ಕೊಟ್ಟಿರೋದು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಂಗ್ ಬರುತ್ತೆ, ಅದು ಸ್ಪಾಟಿಫೈಯಲ್ಲಿ ಬರುತ್ತೆ. ಇದು ಕೂಡ ದಿಸ್ ಈಸ್ ಲೈಕ್ ಶ್ರೀನಗರಿಂದ ನನಗೆ ನನ್ನ ಒಂದು ಒಬ್ಬ ತುಂಬ ಬೇಕಾದವರು ಕೊಟ್ಟಿರೋವಂಥ ಒಂದು ಗಿಫ್ಟ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೈಸ್ನು. ಇದೇನು ಓಪನ್ ಆಗಲ್ಲ ಅನಿಸುತ್ತೆ. ನಾನು ಆ್ಯಕ್ಚುಲಿ ಮುಂಚೆ ಓಪನ್ ಆಗುತ್ತೆ ಅನ್ನೋದ್ರೊಳಗಡೆ ಏನಾದರೂ ಸ್ಟೋರ್ ಮಾಡಿ ಇಡ್ಬೋದಾ ಅಂದ್ಕೊಂಡಿದ್ದೆ, ಬಟ್ ಓಪನ್ ಆಗಲ್ಲ ಇದು. ಇಷ್ಟೇ ಗೈಸ್. ಸೊ ನಾನು ಜಿಮ್ ಹೋಗ್ಬೇಕು ಅಂತ ರೆಡಿ ಆಗಿಬಿಟ್ಟೆ ನೋಡಿ. ಫೈನಲಿ ನಮ್ಮ ತಮ್ಮ ಜಿಮ್ಗೆ ಹೋಗ್ಬೇಡ ಅಂತ ಹೇಳ್ದ. ಸೊ ಇವಾಗ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಡಿನ್ನರ್ ಮಾಡ್ಕೊಂಡು ಬಿಡ್ತೀನಿ. ಓಕೆ, ಎಲ್ರಿಗೂ ನನ್ನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಎಲ್ಲರಿಗೂ ಗುಡ್ ನೈಟ್.